ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿದ್ಯಮಾನದಲ್ಲಿ ನಾವು ಜೂನ್ ಮತ್ತು 1-2 ಪ್ರಮುಖ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ಪ್ರಮುಖ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಓಕೆ, ಈ ಒಂದು ಕೇಸ್ ಟ್ಯೂಟೋರಿಯಲ್ಗೆ ನಿಮ್ಮ ಒಂದು ಪರೀಕ್ಷೆಗೆ ಸಹಕಾರಿಯಾಗುವಂಥ ಪ್ರಮುಖ ಒಂದು ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ತಪ್ಪದೇ ಕೊನೆವರೆಗೂ ನೋಡಿ ಸ್ನೇಹಿತರೆ. ಓಕೆ, ಇವತ್ತೇನಪ್ಪ ಅಂತಂದರೆ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿ ನೋಡೋಣ. ಅದು ಜೂನ್ 1 ಮತ್ತು 2ರಲ್ಲಿ ಏನೇನಾಗಿದೆ ಅಂತ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ. ಓಕೆ, ಪ್ರಶ್ನೆ ಮತ್ತು ವಿವರಣೆ, ಅದಕ್ಕೆ ಸಂಬಂಧಿಸಿದಂಥ GK ಒಂದು ವಿಶೇಷ ಮಾಹಿತಿಯನ್ನು ಕೂಡ ನೀಡಲಾಗುತ್ತೆ ನೋಡಿರಿ. ಓಕೆ, IPL ಬಗ್ಗೆ ಕೊಟ್ಟಿದ್ದಾರೆ ನೋಡಿರಿ. 2026ರ ಒಂದು IPL ಟ್ರೋಫಿಯನ್ನು ಮುಡಿಗೇರಿಸಿಕೊಂಡ ತಂಡ ಯಾವುದು ಅಂತ ಕೊಟ್ಟಿದ್ದಾರೆ. 2026ರಲ್ಲಿ ಈ ಒಂದು IPL ಟ್ರೋಫಿಯನ್ನು ಗೆದ್ದಂಥ ತಂಡ ಯಾವುದು? IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ನಾವು ಕರಿತೀವಿ. ಓಕೆ, ಇದನ್ನು ತಂಡವನ್ನು ಯಾವ ತಂಡ ಗೆದ್ದಿದೆ ಅಂತ ಕೊಟ್ಟಿದ್ದಾರೆ 2026. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ನಿಮ್ಮ ಒಂದು ಪ್ರೀತಿಯ RCB ಅಂತಲೇ ಹೇಳ್ತೀವಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. RCB ಏನಪ್ಪ ಅಂತಂದರೆ 2025ರಲ್ಲೂ ಕೂಡ ಈ ಒಂದು IPL ಟ್ರೋಫಿಯನ್ನು ಗೆದ್ದಿತ್ತು. ಈಗ ಎರಡನೇ ಬಾರಿ 2026ರಲ್ಲಿ ಮತ್ತೆ RCBನೇ ಈ ಒಂದು IPL ಟ್ರೋಫಿಯನ್ನು ಗೆದ್ದಿದೆ. ಓಕೆ, ನೋಡಿರಿ, ಇದರ ಒಂದು ಮಾಹಿತಿಯನ್ನು ನೋಡಿಕೊಳ್ಳೋಣ. ಓಕೆ, RCB ತಂಡವು ಸತತ 2ನೇ ಬಾರಿಗೆ IPL ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಅಂತ ಹೇಳ್ತೀವಿ. ಅದೇನಪ್ಪ ಅಂತಂದರೆ ಅಹಮದಾಬಾದ್ನ ಒಂದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 2026ರ ಒಂದು ಫೈನಲ್ ಪಂದ್ಯ ನಡೀತದೆ. ಅಲ್ಲಿ ಗುಜರಾತ್ ಟೈಟನ್ಸ್ ಮತ್ತು RCB ನಡೆದೈತೆ ನೋಡ್ರಿ, ಎರಡು. ಓಕೆ, GT ವರ್ಸಸ್ RCB ನಡುವೆ ಈ ಒಂದು ಮ್ಯಾಚ್ ನಡೆದಿದೆ. 2026ರ ಒಂದು IPL ಟ್ರೋಫಿ ಅದು ಗೆದ್ದದ್ದು ಯಾವುದಪ್ಪ ಅಂತಂದರೆ RCB ತಂಡ ಗೆದ್ದಿದೆ ಅಂತಲೇ ಹೇಳ್ತೀವಿ ನೋಡಿ. ಓಕೆ, ಅದರಲ್ಲಿ ವಿರಾಟ್ ಕೊಹ್ಲಿ ಅವರು 75 ರನ್ ಸಾಧಿಸಿ ಏನಪ್ಪ ಅಂತಂದರೆ ಒಂದು ಪಂದ್ಯ ಪುರುಷ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇವರು. ಈಗ ಸ್ಟ್ಯಾಟಿಕ್ GK ಲಿಂಕನ್ನು ಮಾಡಿಕೊಂಡು ನೋಡೋಣ. ಈಗ ಈ ಒಂದು IPL ಮತ್ತು BCCI ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ IPL ಇದು ಮೊದಲ ಆವೃತ್ತಿ ಪ್ರಾರಂಭವಾದದ್ದು ಯಾವಪ್ಪ ಅಂತಂದರೆ 2008ರಲ್ಲಿ ಇದರ ಒಂದು ಮೊದಲ ಆವೃತ್ತಿ ಪ್ರಾರಂಭ ಆಗ್ತದೆ. ಮೊದಲ ಆವೃತ್ತಿಯ ಒಂದು ವಿಜೇತ ತಂಡ ಯಾವುದಪ್ಪ ಅಂತಂದರೆ ರಾಜಸ್ಥಾನ್ ರಾಯಲ್ಸ್. ಓಕೆ, ರಾಜಸ್ಥಾನ್ ರಾಯಲ್ಸ್ ಏನಪ್ಪ ಅಂತಂದರೆ ಈ ಒಂದು IPL ಟ್ರೋಫಿಯ ಮೊದಲ ಒಂದು ವಿಜೇತ ತಂಡವಾಗಿದೆ. ಅದೇ ರೀತಿಯಾಗಿ BCCI ಸ್ಥಾಪನೆ ಆದ ವರ್ಷ ನೋಡೋದಾದರೆ 1928ರಲ್ಲಿ BCCI ಸ್ಥಾಪನೆ ಆಗಿದೆ. ಯಾವಪ್ಪ ಅಂತ ಕೇಳಿದರೆ 1928ರಲ್ಲಿ ಸ್ಥಾಪನೆ ಆಗಿದೆ. ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತದೆ ಅಂದರೆ ಮುಂಬೈನಲ್ಲಿ ಕಂಡು ಬರ್ತದೆ. IPLನ ಒಂದು ಅತಿ ಹೆಚ್ಚು IPL ಪ್ರಶಸ್ತಿಯನ್ನು ಪಡೆದುಕೊಂಡಂಥ ತಂಡಗಳು ಯಾವಪ್ಪ ಅಂತಂದರೆ ಅದು MI ತಂಡ ಮತ್ತು CSK ತಂಡ. ಇವೇನಪ್ಪ ಅಂತಂದರೆ ತಲಾ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿವೆ. 5 ಬಾರಿ ಈ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿವೆ ನೋಡಿ. ಈ ಒಂದು MI ಮತ್ತು CSK ತಂಡ ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡೆದುಕೊಂಡಿವೆ ನೋಡಿ ಸ್ನೇಹಿತರೆ. ಈ ರೀತಿಯಾದಂಥ ಒಂದು ಮಾಹಿತಿ ಇದೆ. ಅಂದರೆ ಈ ಒಂದು ನ್ಯೂಸಲ್ಲಿ ಏನು ಕೊಟ್ಟಿದ್ದಾರೆ ಅದರ ಮೇಲೆ ಒಂದು ಪ್ರಶ್ನೆ ಇರುತ್ತೆ, ನಂತರ ಅದರ ಬಗ್ಗೆ ಮಾಹಿತಿ ಇರ್ತದೆ, ನಂತರ ಅದಕ್ಕೆ ಸಂಬಂಧಿಸಿದಂಥ ಸ್ಟ್ಯಾಟಿಕ್ GK ಲಿಂಕ್ ಇರ್ತದೆ ನೋಡಿರಿ. ಈ ರೀತಿಯಾಗಿ ಓದ್ಕೊಂಡಾಗ ಏನಾಗುತ್ತೆ, ನಮಗೆ ಪರೀಕ್ಷೆಯಲ್ಲಿ ಪಾಸ್ ಆಗಲು ಭಾಳ ಸಹಕಾರಿ ಆಗ್ತದೆ ನೋಡಿರಿ. ನೆಕ್ಸ್ಟ್, ಹೊಸ ಕಪ್ಪೆ ಪ್ರಭದ ಆವಿಷ್ಕಾರ ಆಗಿದೆ. ಎರಡನೇದು ನ್ಯೂಸಲ್ಲಿತ್ತು. ಪ್ರಶ್ನೆ ಏನಿದೆಪ್ಪ ಅಂತಂದರೆ ಅಮುಲೂಪ್ಸ್ ಕಮಲ ಎಂಬ ಒಂದು ಹೊಸ ಕಪ್ಪೆ ಪ್ರಭದ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಇತ್ತೀಚೆಗೆ ಏನಪ್ಪ ಅಂತಂದರೆ ಅಮುಲೂಪ್ಸ್ ಕಮಲ ಎಂಬ ಒಂದು ಕಪ್ಪೆ ಪ್ರಭದ ಪತ್ತೆಯಾಗಿದೆ. ಅದು ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಕೇರಳ ಅಂತ. ಇದಕ್ಕೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ನೋಡಿ. ಓಕೆ, ಕೇರಳ ಅಲ್ಲ, ನಾಗಾಲ್ಯಾಂಡ್ನಲ್ಲಿ ಏನಪ್ಪ ಅಂತಂದರೆ ಈ ಒಂದು ಅಮುಲೂಪ್ಸ್ ಕಮಲ ಎಂಬ ಒಂದು ಹೊಸ ಕಪ್ಪೆ ಪ್ರಭದ ಪತ್ತೆ ಆಗಿದೆ. ಓಕೆ, ಕಪ್ಪೆ ಪ್ರಭದ ಪತ್ತೆಯಾಗಿದೆ ನೋಡಿ ನಾಗಾಲ್ಯಾಂಡ್ನಲ್ಲಿ. ನಾಗಾಲ್ಯಾಂಡ್ನ ಒಂದು ಹಳ್ಳಿ ಒಂದರಲ್ಲಿ ಏನಪ್ಪ ಅಂತಂದರೆ ಈ ಒಂದು ಹೊಸ ಪ್ರಭದ ಪತ್ತೆಯಾಗಿದೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನೀವು ಈ ಒಂದು ಕಪ್ಪೆಯ ಚಿತ್ರ ಯಾವ ರೀತಿಯಾಗಿದೆ ಅಂತ ರೈಟ್ ಸೈಡಲ್ಲಿ ನೋಡಿ. ಕಮಲಾ ಚೌಧರಿ ಅವರ ಒಂದು ನೆನಪಿನಲ್ಲಿ ಈ ಒಂದು ಕಪ್ಪೆಗೆ ಏನಪ್ಪ ಅಂತಂದರೆ ಕಮಲ ಎಂದು ಹೆಸರಿಡಲಾಗಿದೆ ನೋಡಿ. ಈ ಒಂದು ಕಮಲಾ ಚೌಧರಿ ಅವರ ಒಂದು ನೆನಪಿಗೋಸ್ಕರ ಕಮಲ ಎಂದು ಈ ಒಂದು ಕಪ್ಪೆಗೆ ಹೆಸರಿಡಲಾಗಿದೆ. ಜೀವ ವೈವಿಧ್ಯ ಸಂಶೋಧನೆಯಲ್ಲಿ ಇದು ಮಹತ್ವದ ಮೈಲುಗಲ್ಲಾಗಿದೆ ಅಂತಲೇ ಹೇಳಬಹುದು. ಈ ಒಂದು ಕಪ್ಪೆ ಎಲ್ಲಿ ಪತ್ತೆಯಾಗಿದೆಪ್ಪ ಅಂತಂದರೆ ನಾಗಾಲ್ಯಾಂಡ್ನಲ್ಲಿ ಪತ್ತೆಯಾಗಿದೆ ನೋಡಿ. ಇಷ್ಟು ಮಾಹಿತಿ. ಕಮಲ ಎಂಬುದು ಏನಂತ ನಾಳೆ ಪ್ರಶ್ನೆ ಕೇಳಿದರೆ ಅದೊಂದು ಕಪ್ಪೆ ಪ್ರಭೇದ ಆಗಿದೆ ನೋಡಿ, ಕಪ್ಪೆ ಆಗಿದೆ. ಓಕೆ, ಇದಕ್ಕೆ ಸ್ಟ್ಯಾಟಿಕ್ GK ಲಿಂಕಲ್ಲಿ ಏನು ನೋಡೋದಾದರೆ ಇದರಲ್ಲಿ ನಾಗಾಲ್ಯಾಂಡ್ ಮತ್ತು ವನ್ಯಜೀವಿಗಳ ಬಗ್ಗೆ ಮಾಹಿತಿ ಇದೆ. ಮೊದಲನೇದಾಗಿ
ನಾಗಾಲ್ಯಾಂಡ್ನ ಒಂದು ರಾಜಧಾನಿ ಯಾವುದಪ್ಪ ಅಂತಂದರೆ ಅದು ಕೊಹಿಮಾ ಇದೆ ನೋಡಿ. ನಾಗಾಲ್ಯಾಂಡ್ನ ರಾಜಧಾನಿ ಕೊಹಿಮಾ. ಇಲ್ಲಿ ಪ್ರಸಿದ್ಧ ಉತ್ಸವ ಯಾವುದಪ್ಪ ಅಂತಂದರೆ ಹಾರ್ನ್ಬಿಲ್ ಉತ್ಸವ. ಇದು ಇಂಪಾರ್ಟೆಂಟ್ ನೋಡಿ, ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಪರೀಕ್ಷೆಯಲ್ಲಿ. ಅಂದರೆ ಹಾರ್ನ್ಬಿಲ್ ಉತ್ಸವ ಯಾವ ರಾಜ್ಯದಲ್ಲಿ ನಡೀತದಪ್ಪ ಅಂತಂದರೆ ಅದು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಹಾರ್ನ್ಬಿಲ್ ಉತ್ಸವ ನಡೆಯುತ್ತದೆ. ಇಟಗಾಕಿ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರ್ತದೆ ಅಂದರೆ ಅದು ಕೂಡ ಒಂದು ನಾಗಾಲ್ಯಾಂಡ್ನಲ್ಲಿ ಕಂಡು ಬರ್ತದೆ, ಇಟಗಾಕಿ ನ್ಯಾಷನಲ್ ಪಾರ್ಕ್. ನಾಗಾಲ್ಯಾಂಡ್ ರಾಜ್ಯಕ್ಕೆ ಏನಪ್ಪ ಅಂತಂದರೆ 371A ವಿಧಿಯನ್ನು ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ನೋಡಿ. ಯಾವ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ 371J ನೀಡಿದ್ದಾರೆ, ಅದೇ ರೀತಿಯಾಗಿ 371A ಏನಪ್ಪ ಅಂತಂದರೆ ಅದು ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಿಸಿದೆ. ಓಕೆ, ಯುವಕರ ಬಗ್ಗೆ ಕೂಡ ಮಾಹಿತಿ ಗೊತ್ತಿರಬೇಕಾದ 371 A ಇಂದ J ವರೆಗೂ ಎಲ್ಲ ಒಂದು ರಾಜ್ಯಗಳ ಬಗ್ಗೆ ಗೊತ್ತಿರಬೇಕಾದ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ನ್ಯೂಸಲ್ಲಿ ಕೊಟ್ಟಿತ್ತು ಹೊಸ ಪಾಚಿ ಪ್ರಭೇದ ಅಂತ. ಪ್ರಶ್ನೆ ಏನಪ್ಪ ಅಂತಂದರೆ ಇಂಡೋಪೋಟಿಯಾ ಹಿಮಲ್ NCCMs ಎಂಬ ಒಂದು ಪಾಚಿಯ ಪ್ರಭೇದ ಎಲ್ಲಿ ಪತ್ತೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇಂಡೋಪೋಟಿಯಾ ಹಿಮಲ್ NCCS ಎಂಬ ಒಂದು ಪಾಚಿ ಪ್ರಭೇದ ಎಲ್ಲಿ ಪತ್ತೆಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಉತ್ತರಾಖಂಡ ರಾಜ್ಯದಲ್ಲಿ ಈ ಒಂದು ಪ್ರಭೇದ ಪತ್ತೆಯಾಗಿದೆ ಅಂತ ಹೇಳ್ತೀವಿ. ಉತ್ತರಾಖಂಡದ ಒಂದು ಹಿಮಾಲಯ ಭಾಗದಲ್ಲಿ ಇದು ಪತ್ತೆಯಾಗಿದೆ ನೋಡಿ. ಹಿಮಾಲಯದ ಒಂದು ಭಾಗದಲ್ಲಿ ಇದೊಂದು ಪತ್ತೆಯಾಗಿದೆ. ಪುಣೆಯ NCC ವಿಜ್ಞಾನಿಗಳು ಇದನ್ನು ಪತ್ತೆ ಹಚ್ಚಿದ್ದಾರೆ. ಇದು ಒಂದು ಚಚ್ಚಾದಿಂದ ಪ್ರದೇಶದಿಂದ ಬದುಕುಳಿಯುವಂಥ ವಿಶೇಷ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳ್ತೀವಿ. ಓಕೆ, ಹಿಮ ಪ್ರದೇಶದಲ್ಲಿ ಬದುಕುಳಿಯುವಂಥ ವಿಶೇಷ ಸಾಮರ್ಥ್ಯ ಹೊಂದಿದೆ ಅಂತ ಈ ಒಂದು ಪ್ರಭೇದಕ್ಕೆ ಮಾಹಿತಿ ಇದೆ ಅಂತ ಹೇಳ್ಬೋದು. ಓಕೆ, ಪ್ರಭೇದ ಬಗ್ಗೆ ನ್ಯೂಸಲ್ಲಿ ಕೊಟ್ಟಿದ್ರು ನೋಡಿರಿ. ಸ್ಟ್ಯಾಟಿಕ್ GKಯಲ್ಲಿ ಸಸ್ಯಶಾಸ್ತ್ರದ ಪ್ರಮುಖ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಪಾಚಿಗಳನ್ನು ಬ್ರಯೋಫೈಟಾ ಗುಂಪಿಗೆ ಸೇರಿಸಲಾಗಿದೆ ನೋಡಿ. ಬ್ರಯೋಫೈಟಾ ಅಂದರೆ ಏನಪ್ಪ ಅಂತಂದರೆ ಪಾಚಿಗಳ ಗುಂಪಿಗೆ ಸೇರಿಸಲಾಗಿದೆ. ಬ್ರಯೋಫೈಟಾ ಏನಪ್ಪ ಅಂತಂದರೆ ಸಸ್ಯ ಸಾಮ್ರಾಜ್ಯದ ಉಭಯಚರಗಳು ಎಂದು ಕರೆಯುತ್ತಾರೆ. ಸಸ್ಯ ಸಾಮ್ರಾಜ್ಯದ ಉಭಯಚರಗಳೆಂದು ಯಾವುದನ್ನು ಕರೀತಾರಪ್ಪ ಅಂತಂದರೆ ಅದು ಬ್ರಯೋಫೈಟ್ಸ್. ಉತ್ತರಾಖಂಡದ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಪುಷ್ಕರ್ ಸಿಂಗ್ ಧಾಮಿ ಅವರು ಉತ್ತರಾಖಂಡದ ಒಂದು ಮುಖ್ಯಮಂತ್ರಿ ಆಗಿದ್ದಾರೆ ನೋಡ್ರಿ. ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ. ಅದೇ ರೀತಿಯಾಗಿ ಉತ್ತರಾಖಂಡ ರಾಜ್ಯದಲ್ಲಿ ಈ ಒಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ ನೋಡ್ರಿ. ಇದು ಏನಪ್ಪ ಅಂತಂದರೆ ಭಾರತದ ಮೊದಲನೆಯ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಇದು ಯಾವುದಪ್ಪ ಅಂತಂದರೆ ಅದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದರೆ ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಪ್ರಮುಖ ಸಾಮಾಜಿಕ ಕಲ್ಯಾಣ ಯೋಜನೆಗಳ ಬಗ್ಗೆ ಕೂಡ ನ್ಯೂಸಲ್ಲಿ ಕೊಟ್ಟಿದ್ರು, ಇದ್ರ ಬಗ್ಗೆ ನೋಡಿಕೊಳ್ಳೋಣ. ಇದು ಉತ್ತರದಲ್ಲಿ ಹೇಳಿದ್ದೆ ಒಂದು ಇದೆ ನೋಡಿ ಮಾಹಿತಿ. ಇದು ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಕಲ್ಯಾಣ ಇಲಾಖೆಯನ್ನು ಸ್ಥಾಪಿಸಿದಂಥ ರಾಜ್ಯ ಯಾವುದಂತ ಕೊಟ್ಟಿದ್ದಾರೆ. ಅಂದರೆ ಹಿರಿಯರಿಗಾಗಿ ಏನಪ್ಪ ಅಂತಂದರೆ ಒಂದು ಇಲಾಖೆಯನ್ನು ತೆಗೆಯಲಾಗಿದೆ. ಆ ಒಂದು ಇಲಾಖೆ ಯಾವ ರಾಜ್ಯದಲ್ಲಿ ತೆಗೆಯಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಕೇರಳ ರಾಜ್ಯ ನೋಡಿ. ಕೇರಳ ರಾಜ್ಯದಲ್ಲಿ ಹಿರಿಯ ನಾಗರಿಕರ ಪ್ರತ್ಯೇಕ ಕಲ್ಯಾಣ ಇಲಾಖೆಯನ್ನು ತೆರೆಯಲಾಗಿದೆ. ಓಕೆ, ಹೆಚ್ಚುತ್ತಿರುವಂಥ ವೃದ್ಧರ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಏನಪ್ಪ ಅಂತಂದರೆ ಈ ಒಂದು ಇಲಾಖೆಯನ್ನು ತೆರೆಯಲಾಗಿದೆ ಅಂತ ಹೇಳ್ತೀವಿ. ಇದೇ ರಾಜ್ಯದಲ್ಲಿ ಏನಪ್ಪ ಅಂತಂದರೆ ಚಾಲಿಯಾರ್ ಸುದ್ದಿಯಲ್ಲಿತ್ತು. ಇತ್ತೀಚೆಗೆ ಏನಪ್ಪ ಅಂತಂದರೆ ಚಾಲಿಯಾರ್ ಸುದ್ದಿಯಲ್ಲಿತ್ತು. ಅದೇ ರೀತಿಗೆ ಇದೊಂದು ಏನಪ್ಪ ಅಂತಂದರೆ ನದಿಯಾಗಿದೆ ನೋಡಿ. ಹಿರಿಯರ ಆರೋಗ್ಯ ಮತ್ತು ಸುರಕ್ಷತೆಗೆ ಇದು ಆದ್ಯತೆ ನೀಡುತ್ತದೆ. ಈ ಒಂದು ಹಿರಿಯರ ಇಲಾಖೆಯನ್ನು ತೆಗೆಯಲಾಗಿದೆ. ಅದು ಎಲ್ಲಪ್ಪ ಅಂತಂದರೆ ಕೇರಳ ರಾಜ್ಯದಲ್ಲಿ. ಸ್ಟ್ರಾಟಜಿಕಲ್ಲಿ ಕೇರಳದ ಒಂದು ರಾಜ್ಯದ ಭೂಗೋಳ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕೇರಳದ ಅತಿ ಉದ್ದವಾದ ನದಿ ಯಾವುದಪ್ಪ ಅಂತಂದರೆ ಅದು ಪೆರಿಯಾರ್ ನದಿ. ಕೇರಳದ ಅತ್ಯಂತ ಉದ್ದವಾದ ನದಿಯಾಗಿದೆ. ಭಾರತದ ಅತ್ಯಂತ ಸಾಕ್ಷರತಾ ರಾಜ್ಯ ಯಾವುದಪ್ಪ ಅಂತಂದರೆ ಅದು ಕೇರಳ. ಕೇರಳ ಏನಪ್ಪ ಅಂತಂದರೆ ಭಾರತದ ಅತ್ಯಂತ ಸಾಕ್ಷರತಾ ರಾಜ್ಯವಾಗಿದೆ ನೋಡಿ. ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದಪ್ಪ ಅಂತಂದರೆ ಅದು ಅನ್ಯಾಮುಡೈ. ಇದು ಕೇರಳದಲ್ಲಿ ಕೂಡ ಕಂಡು ಬರ್ತದೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ನಡುವೆ ಕಂಡು ಬರ್ತದೆ. ಅನ್ಯಾಮುಡೈ ಎಲ್ಲಿ ಕಂಡು ಬರ್ತದೆ? ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಈ ಒಂದು ಕೇರಳ ರಾಜ್ಯದಲ್ಲಿ ಪ್ರಸಿದ್ಧ ಆಗಿರುವಂಥ ದೇವಸ್ಥಾನ ಆಗಿರುವಂಥ ಶಬರಿಮಲೆ ದೇವಾಲಯ ಇಲ್ಲಿನ ಒಂದು ಪತ್ತನಂಟಿನಲ್ಲಿ ಕಂಡು ಬರ್ತದೆ ನೋಡಿ. ಪತ್ತನಂಟಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಶಬರಿಮಲೆ ದೇವಸ್ಥಾನ. ಅಯ್ಯಪ್ಪ ಸ್ವಾಮಿಯವರ ಒಂದು ದೇವಸ್ಥಾನ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡ್ರಿ. ನೆಕ್ಸ್ಟ್ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿತ್ತು.
ನ್ಯೂಸ್ನಲ್ಲಿ. ಅದಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಇದೆ ನೋಡಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡಿರಿ, ಪ್ರಮುಖ ಏನು ಯೋಜನೆಗಳಿದ್ದಾವೆ ಆ ಒಂದು ಯೋಜನೆಗಳ ಮೇಲೆ ಕೂಡ ಪ್ರಶ್ನೆ ಆಗ್ತಾವೆ. ಯೋಜನೆ ಬಗ್ಗೆ ಕೇಳ್ತಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಪ್ರಧಾನಮಂತ್ರಿ ಸ್ವನಿಧಿ ಏನಪ್ಪ ಅಂತಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಸಂಬಂಧಿಸಿದಂಥ ಒಂದು ಯೋಜನೆ ಆಗಿದೆ ನೋಡಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಚಿಕ್ಕ ಒಂದು ಸಣ್ಣ ಅಮೌಂಟಿನ ಒಂದು ಸಾಲ ನೀಡೋದಾಗಿದೆ. ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಯಿತು? ಸಿ ಆಗಿತ್ತು ನೋಡಿ, ವಸತಿ ನಗರ ವ್ಯವಹಾರಗಳ ಸಚಿವಾಲಯ ಸರಿಯಾದ ಉತ್ತರ ಆಗಿದೆ. ಇದು ಏನಪ್ಪ ಅಂತಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರು ಸಾಲ ನೀಡುವಂಥ ಒಂದು ಪ್ರಮುಖ ಯೋಜನೆ ಆಗಿದೆ ಅಂತ ಹೇಳ್ತೀವಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಸ್ವಯಂ ನಿಧಿ ಯೋಜನೆ. ಇದು ಜೂನ್ 1ರಂದು ಈ ಒಂದು ಯೋಜನೆ ಏನಪ್ಪ ಅಂತಂದರೆ ಜಾರಿಯಾಗಿ 6 ವರ್ಷ ಪೂರೈಸಿದೆ. ಈ ಒಂದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಏನಪ್ಪ ಅಂತಂದರೆ ಜಾರಿಯಾಗಿ ಇಲ್ಲಿಗೆ ಜೂನ್ 1ರಂದು ಏನಪ್ಪ ಅಂತಂದರೆ 6 ವರ್ಷಗಳು ಕಂಪ್ಲೀಟ್ ಆಗಿವೆ ನೋಡಿರಿ. 6 ವರ್ಷ ಕಂಪ್ಲೀಟ್ ಆಗಿವೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಜಾರಿಯಾಗಿ. ಅದಕ್ಕಾಗಿ ಇದು ಇತ್ತೀಚೆಗೆ ನ್ಯೂಸಲ್ಲಿ ಸುದ್ದಿ ಅದು. ಡಿಜಿಟಲ್ ವ್ಯವಹಾರಗಳಿಗೆ ಪ್ರೋತ್ಸಾಹ ನೀಡುವುದು ಇದರ ಒಂದು ಪ್ರಮುಖ ಗುರಿಯಾಗಿದೆ ಅಂತಲೇ ಹೇಳ್ಬೋದು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ 6 ವರ್ಷ ಪೂರೈಸಿದೆ ಜೂನ್ 1ರಂದು, ಅದಕ್ಕಾಗಿ ನ್ಯೂಸಲ್ಲಿತ್ತು. ಇದಕ್ಕೆ ಸಂಬಂಧಿಸಿದಂಥ ಪ್ರಮುಖ ಮಾಹಿತಿಯನ್ನು ನೋಡಿಕೊಳ್ಳೋಣ. PM ಸ್ವನಿಧಿ ಯೋಜನೆ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಪ್ರಾರಂಭ ಆದಂಥ ವರ್ಷ ಯಾವುದಪ್ಪ ಅಂತಂದರೆ ಅದು 2020ರಲ್ಲಿ ಇದು ಆರಂಭ ಆಗುತ್ತದೆ. ಇದು ಮೊದಲ ಹಂತದಲ್ಲಿ 10,000ದವರೆಗೆ ಸಾಲವನ್ನು ನೀಡಲಾಗುತ್ತದೆ. ಮೊದಲ ಹಂತದಲ್ಲಿ ವ್ಯಕ್ತಿಗಳಿಗೆ 10,000ದವರೆಗೂ ಏನಪ್ಪ ಅಂತಂದರೆ ರೈತರಿಗೆ ಸಾಲ ನೀಡುವಂಥದ್ದು ಆಗಿದೆ ನೋಡಿ. ಇದು ಕಿರು ಸಾಲ ನೀಡುತ್ತದೆ ರೈತರಿಗೆ, ಕಿರು ಸಾಲ ಅಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರು ಸಾಲವನ್ನು ನೀಡೋದು ಇದೊಂದು ಯೋಜನೆ ಆಗಿದೆ ಅಂತ ಹೇಳ್ತೀವಿ. ಈ ಯೋಜನೆ ಅನುಷ್ಠಾನ ಏಜೆನ್ಸಿ ಯಾವುದಪ್ಪ ಅಂತಂದರೆ SIDBI ಈ ಒಂದು ಯೋಜನೆ ಅನುಷ್ಠಾನದ ಪ್ರಮುಖ ಏಜೆನ್ಸಿ ಆಗಿದೆ ನೋಡಿ. ಇದು ಕೂಡ ಒಂದು ಬ್ಯಾಂಕ್ ಆಗಿದೆ ಅಂತ ಹೇಳ್ಬೋದು. SIDBIನ ಒಂದು ವಿಸ್ತೃತ ರೂಪವನ್ನು ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಅದು ಕೂಡ ಒಂದು ಬ್ಯಾಂಕ್ ಆಗಿದೆ, ಕಮೆಂಟ್ ಮಾಡಿದೆವು. SIDBIನ ಒಂದು ಬ್ಯಾಂಕ್ನ ಒಂದು ಪ್ರಮುಖ ವಿಸ್ತೃತ ರೂಪ ಏನಂತ ತಿಳಿಸಿ. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ 2014ರಲ್ಲಿ ಆರಂಭವಾಗಿದೆ ನೋಡಿ. ಇದು ಬೇರೆ ಯೋಜನೆ, ಇದು ಕೂಡ ಪ್ರಮುಖವಾದಂಥ ಒಂದು ಯೋಜನೆ. ಯಾವುದು? ಪ್ರಧಾನಮಂತ್ರಿ ಜನ್ಧನ್ ಯೋಜನೆ 2014ರಲ್ಲಿ ಇದು ಪ್ರಾರಂಭವಾಗಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಗೌರವಗಳ ಬಗ್ಗೆ ಕೂಡ ನ್ಯೂಸಲ್ಲಿ ಕೊಟ್ಟಿದ್ದರು. ಇದರ ಬಗ್ಗೆ ಸಂಬಂಧಿಸಿದಂಥ ಪ್ರಮುಖ ಒಂದು ಪ್ರಶ್ನೆ ಇಲ್ಲಿದೆ ನೋಡಿ. FAO ವತಿಯಿಂದ ಮಣ್ಣಿನ ರೈತ ನಾಯಕ ಗೌರವ ಪಡೆದ ಭಾರತೀಯ ಯಾರು ಅಂತ ಕೊಟ್ಟಿದ್ದಾರೆ. ಭಾರತೀಯ ವ್ಯಕ್ತಿ ಯಾರು ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಅಂತ ನಾವು ಕರಿತೀವಿ. ಈ ಒಂದು ಸಂಸ್ಥೆಯಿಂದ ಏನಪ್ಪ ಅಂತಂದರೆ ಮಣ್ಣಿನ ರೈತ ನಾಯಕ ಎಂಬ ಒಂದು ಗೌರವ ಪಡೆದಂಥ ಭಾರತೀಯರು ಯಾರಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ವಲ್ವನ್ ನೋಡಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ, ವಲ್ವನ್. ಇವರು ಇತ್ತೀಚೆಗೆ ಏನಪ್ಪ ಅಂತಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ನಿಂದ ಮಣ್ಣಿನ ರೈತ ನಾಯಕ ಎಂಬ ಒಂದು ಗೌರವವನ್ನು ಪಡೆದುಕೊಂಡಿದ್ದಾರೆ ವಲ್ವನ್ ಅವರು. ನೋಡ್ಬೋದು ನಾವು ವಲ್ವನ್ ಇಲ್ಲಿ ಫೋಟೋದಲ್ಲಿ ಕೊಟ್ಟಿದ್ದಾರೆ ನೋಡಿ. ವಲ್ವನ್ ಯಾವ ರೀತಿಯಾಗಿದ್ದಾರೆ, ಮೋದಿ ಅವರು ಇವರಿಗೆ ಕೊಡ್ತಾ ಇದ್ದಾರೆ ಪ್ರಶಸ್ತಿಯನ್ನು. ಮಣ್ಣಿನ ಸಂರಕ್ಷಣೆಯಲ್ಲಿ ಮಾಡಿದ ಸೇವೆಯನ್ನು ಗುರುತಿಸಿ ಈ ಒಂದು ಸಂಸ್ಥೆ ಏನಪ್ಪ ಅಂತಂದರೆ ಇವರಿಗೆ ಗೌರವವನ್ನು ನೀಡಿದೆ ಅಂತ ಹೇಳ್ತೀವಿ. ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತಾರಾಷ್ಟ್ರೀಯ ಇದೊಂದು ಸಂಸ್ಥೆ ಇದೆ ನೋಡಿ. ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಏನಪ್ಪ ಅಂತಂದರೆ ಇದೊಂದು ಅಂತಾರಾಷ್ಟ್ರೀಯ ಒಂದು ಪ್ರಮುಖ ಸಂಸ್ಥೆಯಾಗಿದೆ. ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಜಗತ್ತಿಗೆ ಪರಿಚಯಿಸಿದ ಕಾರಣಕ್ಕಾಗಿ ಈ ಒಂದು ಗೌರವ ಏನಪ್ಪ ಅಂತಂದರೆ ವಲ್ವನ್ ಅವರಿಗೆ ನೀಡಿ ಗೌರವಿಸಲಾಗಿದೆ ಇತ್ತೀಚೆಗೆ. FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತ ನಾವು ಕರೆಯುತ್ತೇವೆ. ಸ್ಟ್ಯಾಟಿಕ್ ಜಿಕೆಯಲ್ಲಿ ಏನಪ್ಪ ಅಂತಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. FAO ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು ಸ್ಥಾಪನೆ ಆಗಿದೆ ಯಾವಪ್ಪ ಅಂತಂದರೆ 1945 ಅಕ್ಟೋಬರ್ 16ರಂದು ಇದು ಸ್ಥಾಪನೆ ಆಗಿದೆ. ಓಕೆ, ಇದರ ಒಂದು ಕೇಂದ್ರ ಕಚೇರಿ ಎಲ್ಲಪ್ಪ ಅಂತಂದರೆ ಇಟಲಿ ದೇಶದ ರೋಮ್ನಲ್ಲಿ ಕಂಡು ಬರುತ್ತೆ ನೋಡಿರಿ. ಇದು ಕೂಡ ಕೇಳಿದ್ದಾರೆ. ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ನ ಒಂದು ಪ್ರಮುಖ ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತಂದರೆ ರೋಮ್ನಲ್ಲಿ ಕಂಡು ಬರುತ್ತೆ ನೋಡಿರಿ. ರೋಮ್ನಲ್ಲಿ ಕಂಡು ಬರ್ತದೆ ಇದು.
ಓಕೆ, ಇಟಲಿ ದೇಶದ ರೋಮಲ್ಲಿ ಕಂಡುಬರ್ತದೆ. ಪ್ರತಿ ವರ್ಷ ಏನಪ್ಪ ಅಂತಂದರೆ ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ವಿಶ್ವ ಆಹಾರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದರೆ ಅಕ್ಟೋಬರ್ 16ರಂದು ಆಹಾರ ದಿನವನ್ನು ಆಚರಣೆ ಮಾಡ್ತಾರೆ. ಆಹಾರ ದಿನವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ಭಾರತವು ಇದರ ಒಂದು ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಕೂಡ ಪ್ರಮುಖ ರಾಷ್ಟ್ರವಾಗಿದೆ ಅಂತ ಹೇಳ್ತೀವಿ. ಈ ಒಂದು FAO ಸಂಸ್ಥಾಪಕ ರಾಷ್ಟ್ರಗಳಲ್ಲಿ ಭಾರತ ಕೂಡ ಪ್ರಮುಖ ಒಂದು ರಾಷ್ಟ್ರ ಆಗಿದೆ ನೋಡ್ರಿ. ಈ ಒಂದು ಮಾಹಿತಿ ಪ್ರಮುಖವಾಗಿದೆ ನೋಡಿ. ಈ ಒಂದು ಮಾಹಿತಿ ಮೇಲೆ ಪ್ರಶ್ನೆಗಳು ಕೇಳಿದ್ದಾರೆ. ಅದರಲ್ಲಿ ಏನಪ್ಪ ಅಂತಂದರೆ ವಿಶ್ವ ಆಹಾರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಅದು ಅಕ್ಟೋಬರ್ 16. ಇದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಒಂದು ಮಾಹಿತಿ ಸಂಬಂಧಿಸಿದಂತೆ ಎಲ್ಲ ಇಂಪಾರ್ಟೆಂಟ್ ಮಾಹಿತಿ ಇದೆ ನೋಡಿ. ತಪ್ಪದೆ ಕೊನೆವರೆಗೂ ಒಂದು ವೀಡಿಯೋನ ನೋಡಿ. ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ಓಕೆ. ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತಂದರೆ ಐತಿಹಾಸಿಕ ಒಂದು ತಾಣಗಳ ಬಗ್ಗೆ ಕೊಟ್ಟಿದ್ದರು. ನ್ಯೂಸಲ್ಲಿ ಕೊಟ್ಟಿದ್ರು ನೋಡಿರಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬಿಫೋರ್ಟ್ ಕ್ಯಾಸಲ್ ಯಾವ ದೇಶದಲ್ಲಿ ಕಂಡು ಬರ್ತದಂತ ಕೊಟ್ಟಿದ್ದಾರೆ. ಬಿಫೋರ್ಟ್ ಕ್ಯಾಸಲ್ ಓಕೆ, ಕ್ಯಾಸ್ಟಲ್ ಎಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಲೆಬನಾನ್ನಲ್ಲಿ ಕಂಡು ಬರ್ತದೆ ನೋಡ್ರಿ ಬಿಫೋರ್ಟ್ ಕ್ಯಾಸಲ್. ಓಕೆ, ಇದ್ರ ಬಗ್ಗೆ ಫೋಟೋ ಕೂಡ ಇತ್ತು, ಆದರೆ ಬಂದಿಲ್ಲ ಸರಿಯಾದ ರೀತಿಯಲ್ಲಿ. ಓಕೆ, ಲೆಬನಾನ್ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡಿ. ಇದೇನಪ್ಪ ಅಂತಂದರೆ ಕ್ರುಸೇಡರ್ನ ಒಂದು ಅವಧಿಯ ಐತಿಹಾಸಿಕ ಕೋಟೆ ಆಗಿದೆ ನೋಡಿ. ಇದೊಂದು ಏನಪ್ಪ ಅಂತಂದರೆ ಕೋಟೆ, ಇದು ಕ್ರುಸೇಡರ್ನ ಒಂದು ಐತಿಹಾಸಿಕ ಕೋಟೆ ಆಗಿದೆ. ಯುದ್ಧದ ಕಾರಣದಿಂದಾಗಿ ಈ ಒಂದು ತಾಣ ಏನಪ್ಪ ಅಂತಂದರೆ ಮತ್ತೆ ಸುದ್ದಿಯಲ್ಲಿತ್ತು, ಅದಕ್ಕಾಗಿ ಇದರ ಒಂದು ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದು ಅಲ್ ಸಕೀಫ್ ಕೋಟೆ ಎಂದು ಸಹ ಕರೀತಾರೆ ನೋಡಿರಿ. ಅಲ್ ಸಕೀಫ್ ಕೋಟೆ ಎಂದು ಯಾವುದು ಕರೀತಾರಪ್ಪ ಅಂತಂದರೆ ಈ ಒಂದು ಕ್ರುಸೇಡರ್ ಅವಧಿಯ ಒಂದು ಪ್ರಮುಖ ಕೋಟೆ ಆಗಿರುವಂಥ ಬಿಫೋರ್ಟ್ ಕ್ಯಾಸಲ್ ಕೋಟೆಗೆ ಕರೀತಾರೆ. ಬಿಫೋರ್ಟ್ ಕ್ಯಾಸ್ಟಲ್ ಕೋಟೆ. ಲೆಬನಾನ್ ಮತ್ತು ಪಶ್ಚಿಮ ಏಷ್ಯಾದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಲೆಬನಾನ್ ಸುದ್ದಿಯಲ್ಲಿತ್ತು, ಅದರ ಒಂದು ರಾಜಧಾನಿ ಬಗ್ಗೆ ಕೇಳಬಹುದು. ಅದಕ್ಕೆ ರಾಜಧಾನಿ ಯಾವುದಂತ ತಿಳ್ಕೊಳ್ಬೇಕಾದ ಯಾವುದಪ್ಪ ಅಂತಂದರೆ ಬೈರೂತ್ ನೋಡಿರಿ. ಲೆಬನಾನ್ ದೇಶದ ರಾಜಧಾನಿ ಬೈರೂತ್ ಆಗಿದೆ. ಈ ಒಂದು ದೇಶ ಏನಪ್ಪ ಅಂತಂದರೆ ಮೆಡಿಟೇರಿಯನ್ ಒಂದು ಸಮುದ್ರಕ್ಕೆ ಒಂದು ಹೊಂದಿಕೊಂಡಿರುವಂಥ ದೇಶ ಆಗಿದೆ ಅಂತಲೇ ಹೇಳ್ತೀವಿ ಲೆಬನಾನ್. ಈ ಒಂದು ಲೆಬನಾನ್ ದೇಶದ ಪ್ರಮುಖ ಒಂದು ಕರೆನ್ಸಿ ಯಾವುದಪ್ಪ ಅಂತಂದರೆ ಲೆಬನೀಸ್ ಪೌಂಡು. ಭಾರತ ಏನಪ್ಪ ಅಂತಂದರೆ ಆಪರೇಷನ್ ಸುಕೂನ್ ಮೂಲಕ ಏನಪ್ಪ ಅಂತಂದರೆ 2006ರಲ್ಲಿ ಇಲ್ಲಿನ ಒಂದು ಭಾರತೀಯರನ್ನು ರಕ್ಷಿಸಲಾಗಿತ್ತು. ಇದರ ಮೇಲೆ ಕೂಡ ಪ್ರಶ್ನೆ ಬರಬಹುದು. ಆಪರೇಷನ್ ಸುಕೂನ್ ಮೂಲಕ ಯಾವ ಒಂದು ದೇಶದಿಂದ ಭಾರತೀಯ ಒಂದು ಜನರನ್ನು ರಕ್ಷಣೆ ಮಾಡಲಾಗಿದೆಪ್ಪ ಅಂತಂದರೆ ಅದು ಲೆಬನಾನ್ ದೇಶದಿಂದ ನೋಡಿ. ಅದು ಯಾವಾಗಪ್ಪ ಅಂತಂದರೆ 2006ರಲ್ಲಿ. ಓಕೆ, 2006ರಲ್ಲಿ ಈ ಒಂದು ಆಪರೇಷನ್ ಸುಕೂನ್ ಮೂಲಕ ಭಾರತೀಯರನ್ನು ರಕ್ಷಣೆ ಮಾಡಲಾಗಿತ್ತು ನೋಡ್ರಿ. ನೋಡಿ ಸ್ನೇಹಿತರೆ, ಈ ರೀತಿಯಾದಂಥ ಒಂದು ಮಾಹಿತಿ ಯಾರು ಕೊಟ್ಟಿಲ್ಲ ಅಂತ ಅನ್ಕೊತೀನಿ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಯಾವ ರೀತಿಯಾಗಿದೆ ಅಂತ. ಓಕೆ, ಕೊನೆಯದಾಗಿ ಒನ್ ಲೈನರ್ಸ್ ಇದೆ ನೋಡ್ರಿ. ಲೈನರ್ಸ್ ಓಕೆ. ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಅಬುಧಾಬಿ ನೋಡಿ. ನೆಕ್ಸ್ಟ್, ಇತ್ತೀಚಿನ ಸ್ಮಾರ್ಟ್ ಅಡಲ್ಟ್ ವೇರ್ ಯೋಜನೆ ಒಂದು ಆರಂಭಿಸಿದಂಥ ಸಚಿವಾಲಯ ಯಾವುದಂತ ಕೊಟ್ಟಿದ್ದಾರೆ. ಸ್ಟಾರ್ಟ್ ಅಡಲ್ಟ್ ಯೋಜನೆಯನ್ನು ಆರಂಭಿಸಿದಂಥ ಒಂದು ಸಚಿವಾಲಯ ಅದು ಯಾವುದಪ್ಪ ಅಂತಂದರೆ ಜವಳಿ ಸಚಿವಾಲಯ ಎಂದು ನಾವು ಕರಿತೀವಿ. ನೆಕ್ಸ್ಟ್, 2026ರ ಒಂದು ಫ್ರೆಂಚ್ ಓಪನ್ನಲ್ಲಿ ಮಿಂಚಿದ ಭಾರತೀಯ ಟೆನ್ನಿಸ್ ಆಟಗಾರ ಯಾರಂತ ಕೊಟ್ಟಿದ್ದಾರೆ. ಅಲ್ಲಿ ಯಾರಪ್ಪ ಅಂತಂದರೆ ರೋಹನ್ ಬೋಪಣ್ಣ. ಹಾಗಾದರೆ 2026ರ ಒಂದು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಲ್ಲಿ ಸಿಂಗಲ್ಸ್ ಪುರುಷರ ವಿಜೇತ ವ್ಯಕ್ತಿ ಯಾರಂತ ಕಮೆಂಟ್ ಮೂಲಕ ತಿಳಿಸಿ. ಮಹಿಳೆ ಮತ್ತು ಸಿಂಗಲ್ಸ್ನಲ್ಲಿ ಬಾಯ್ಸ್ ಮತ್ತು ಗರ್ಲ್ ಯಾರು ಗೆದ್ದಿದ್ದಾರೆ ಸಿಂಗಲ್ ಒಂದು ಟೂರ್ನಿಯಲ್ಲಿ 2026ರ ಒಂದು ಫ್ರೆಂಚ್ ಓಪನ್ನಲ್ಲಿ ಗೆದ್ದಂಥ ವ್ಯಕ್ತಿಗಳ ಕಮೆಂಟ್ ಮಾಡಿರಿ ಗೊತ್ತಿದ್ರು. ನೆಕ್ಸ್ಟ್, ಜಾಗತಿಕ ಹಸಿವಿನ ಸೂಚ್ಯಂಕ 2026ರಲ್ಲಿ ಭಾರತ ಸ್ಥಾನ ಎಷ್ಟಪ್ಪ ಅಂತಂದರೆ 105ನೇ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಅಂದಾಜು ಕೂಡ ಹೇಳಲಾಗಿದೆ ನೋಡಿ. 105ನೇ ಸ್ಥಾನವನ್ನು ಪಡೆದುಕೊಂಡಿದೆ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ 2026. ಇದು ಕೂಡ ಪ್ರಮುಖವಾಗಿರುವಂಥ ಒಂದು ಮಾಹಿತಿ ಅಂತ ಹೇಳ್ಬೋದು. ಇಲ್ಲಿಗೆ ಏನಪ್ಪ ಅಂತಂದರೆ ಜೂನ್ 1 ಮತ್ತು 2ರ ಪ್ರಮುಖ ಒಂದು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋ ಪ್ರಮುಖವಾಗಿರುವಂಥ ಏನು ಓದ್ತಾ ಇದೆ ಅಂಥ ವ್ಯಕ್ತಿಗಳಿಗೆ ಇರುತ್ತೆ ನೋಡಿರಿ. ಓಕೆ, ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ವಿಡಿಯೋಗಳಿಗಾಗಿ
ಒಂದು ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು. ಓಕೆ, ಇಂದಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಸದಾ ನಿಮ್ಮ ಒಂದು ಜೊತೆಯಲ್ಲಿ ಈ ಒಂದು ಕೇಸ್ ಟ್ಯೂಟೋರಿಯಲ್ ಇರ್ತದೆ ಅಂತ ಹೇಳ್ಬೋದು. ಸತತ ಪ್ರಯತ್ನವೇ ನಮ್ಮ ಒಂದು ಯಶಸ್ಸಿನ ಒಂದು ಪ್ರಮುಖ ಗುಟ್ಟಾಗಿದೆ ಅಂತ ಹೇಳ್ತೀವಿ. ಅದಕ್ಕಾಗಿ ಸತತ ಪ್ರಯತ್ನ ಮಾಡಿ ಸ್ನೇಹಿತರೆ. ಯಾವುದೇ ಒಂದು ಪರೀಕ್ಷೆ ಪಾಸ್ ಆಗ್ಬೇಕಂದ್ರೆ ಸತತ ಪ್ರಯತ್ನ ಇರಬೇಕು. ನೀವೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಅಲ್ಲಿ ಬರುವಂಥ ಈ ಒಂದು ಏನು ಪೋಸ್ಟ್ ಆಗ್ತಾರಲ್ಲ, ಅಲ್ಲಿ ನಾನೇನಂದ್ರೆ ದಿನನಿತ್ಯ ಕ್ವಶನ್ಗಳನ್ನು ಹಾಕ್ತಾಯಿರ್ತೀನಿ. ಅವುಗಳ ಮೂಲಕ ಏನಂದರೆ ನೀವು ಪ್ರಾಕ್ಟೀಸ್ ಕೂಡ ಆಗುತ್ತೆ. ಜೊತೆಗೆ ವಿಡಿಯೋದಲ್ಲಿ ಕೂಡ ಪ್ರಮುಖ ಒಂದು ಪ್ರಶ್ನೆಯ ಒಂದು ಪತ್ರಿಕೆ ಅನಾಲಿಸಿಸ್ ಕೂಡ ಇರ್ತದೆ ನೋಡಿರಿ. ತಪ್ಪದೇ ಒಂದು ವೀಡಿಯೋನ ನೋಡಿಕೊಡ್ರಿ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.